ಯಾವತ್ತೂ ನಾನು ಮರೆಯಲ್ಲ, ಸಾಯೋವರೆಗೂ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಇದು ನನಗೆ ಕೊಟ್ಟಿರೋ ಇದು ಅಂತೀನಿ, ದೇವ್ರ ತರ ಬಂದು ನಂಗೆ ಸಹಾಯ ಮಾಡಿದ್ದೀರ ನೀವು. ನಾನು ತುಂಬಾ ಸಫರ್ ಮಾಡಿದ್ದು, ಇದಕ್ಕಾಗಿ 7-8 ಲಕ್ಷ ಗಂಟೆ ನಾವು ಕಳೆದೋ. ಸ್ನೇಹಿತರೆ ನಮಸ್ಕಾರ. ನೀವು ಕೇಳಿರ್ತಾರ ಸಂಧಿವಾತ ಕಾಯಿಲೆ ಅಂತ. ಸಂಧಿವಾತದಲ್ಲಿ 2-3 ಥರ ಇರುತ್ತೆ. ಒಂದು ರುಮಟಾಯ್ಡ್ ಆರ್ಥರೈಟಿಸ್ ಫ್ಯಾಕ್ಟರ್ ಅಂದರೆ RA ಫ್ಯಾಕ್ಟರ್ ಪಾಸಿಟಿವ್ ಮತ್ತು ಆಂಟಿ CCP ಪಾಸಿಟಿವ್. ಈ ಥರ ವೆರೈಟೀಸ್ ಆಫ್ ಆಟೋಇಮ್ಯೂನ್ ಕಂಡೀಷನ್ಸ್ ಇರ್ತವೆ, ANA ಪಾಸಿಟಿವ್ ಆ ಥರ. ಇವತ್ತು ನಮ್ಮ ಜೊತೆಗೆ ಮಂಗಳ ಅಂತ ಇದ್ದಾರೆ. ಅವ್ರಿಗೆ ಆಲ್ಮೋಸ್ಟ್ 13 ವರ್ಷದಿಂದ ಸಫರ್ ಮಾಡಿರ್ತಕ್ಕಂಥ ರುಮಟಾಯ್ಡ್ ಆರ್ಥರೈಟಿಸ್ ಸಂಧಿವಾತ ಪ್ಲಸ್ ಆಂಟಿ CCP ಪಾಸಿಟಿವ್ ಎರಡನ್ನೂ ಅವ್ರಿಗೆ ಪಾಸಿಟಿವ್ ಇತ್ತು. 13 ವರ್ಷದಿಂದ ಅವರು ಎಷ್ಟು ಸಫರ್ ಮಾಡಿದ್ರು. ಇವಾಗ ನಮ್ಮ ಹಾಸ್ಪಿಟ್ಲಿಗೆ ಬಂದು 1 ವಾರ ಆಯಿತು. ಇವರಿಗೆ ಹೆಂಗೆ ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನ ಅವರ ಒಂದು ಯಶೋಗಾಥೆನ ಕೇಳೋಣ. ಸ್ನೇಹಿತರೆ ನಮಸ್ತೆ ಅಮ್ಮ. ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಮಂಗಳ ಅಂತ. ನಾನು ಜಿಗಣಿ ಹತ್ರ ಹರಪನಹಳ್ಳಿಯಿಂದ ಬಂದಿರೋದು. ನನಗೆ 13 ವರ್ಷದಿಂದ ರುಮಟಾಯ್ಡ್ ಆರ್ಥರೈಟಿಸ್ ಇತ್ತು. ಆದರೆ 5 ವರ್ಷದಿಂದ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು. ಮಂಡಿ, ಕೈಯು, ಕಾಲು, ಬೆನ್ನು, ಮತ್ತೆ ಎದ್ದು ಓಡಾಡೋಕ್ಕಾಯ್ತಾ ಇರಲಿಲ್ಲ, ಕೂತ್ರೆ ಎದ್ದೊಳಕ್ಕಾಯ್ತಾ ಇರಲಿಲ್ಲ, ಎದ್ರೆ ಕುತ್ಕೊಳಕೈತ 1 ಅವರ್ ಹಾಫ್ ಅನ್ ಅವರ್ ನಿಂತು ಬಿಟ್ರೆ ಓಡಾಡಕ್ಕೂ ಆಗಲ್ಲ, ಕಾಲು ಎತ್ತಕ್ಕೂ ಆಯ್ತಾ ಇರಲಿಲ್ಲ. ಎಲ್ಲರೂ ಹೋಗ್ಬೇಕಂದ್ರೂ ಅಷ್ಟೇ, ನಾನು ಎಲ್ಲೂ ಹೋಗಕ್ಕಾಯ್ತಾ ಇರಲಿಲ್ಲ, ತುಂಬ ಕಷ್ಟಪಡಲಿ. ಒಂದು 6-7 ತಿಂಗಳ ತನಕ ನಾನು ಎಲ್ಲೂ ಹೊರಗಡೆನೇ ಹೋಗ್ಲಿಲ್ಲ, ಹೋಗೇ ಇಲ್ಲ. ನಾನು ಮನೆ ಆಯ್ತು, ನಾನಾಯ್ತು ಫುಲ್ ಬೆಡ್ ರೆಸ್ಟ್. ನೈಟ್ ನಿದ್ದೆ ಮಾಡೋಕ್ಕಾಯ್ತಾ ಇರಲಿಲ್ಲ, ಮಲಗಿದ್ರೆ ಸಾಕು ಎಲ್ಲ ನೋವು ಎಳೆಯೋದು ಜುಮ್ ಅಂತ ಅಳೋನಿ. ನೈಟ್ ಯಾರು ಮಸಾಜ್ ಮಾಡಿದ್ರೆ ಸ್ವಲ್ಪ ನಿದ್ದೆ, ಇಲ್ಲಾಂದ್ರೆ ಎದ್ದು ಕೂತ್ಕೊಬಿಡೋದು. ಡೈಲಿ ಹಿಂಗೆ 3 ವರ್ಷ ಆಯ್ತು ನಂಗೆ ನಿದ್ದೆ ಮಾಡಿ ಹಿಂಗೆ ಅಳುತ್ತಾ ಇರೋದು. ಎಷ್ಟು ಮೆಡಿಸಿನ್ ತಗೊಂಡ್ರು ಏನು ತಗೊಂಡ್ರು ನನ್ಗೆ ಕಡಿಮೆನೇ ಆಯ್ತಾ ಇರಲಿಲ್ಲ. ನಾವು ಏನು ಮಾಡೋದು ಅಂದ್ರೆ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಮಾಡಿದೆ. ಆಯುರ್ವೇದಿಕ್ ತವಿಂದ, ಇಂಗ್ಲೀಷ್ ಮೆಡಿಸಿನ್ ನಾಟಿ ಔಷಧಿ ತವಿಂದ ತೊಗೊಂಡಿದ್ದೀನಿ. ಅವ್ರು ಏನು ನನಗೆ ಕಡಿಮೆ ಆಗಿರಲಿಲ್ಲ. ಮುಂದೆ ನಿಮಗೆ ಯೂಟ್ಯೂಬ್ ನೋಡುವಾಗ ನಿಮ್ದು ಯಾರು 20 ವರ್ಷದಿಂದ ಇರೋ ಕಾಯಿಲೆ ವಾಸಿ ಆಯ್ತು ನೋಡಿ, ಸಂಧಿವಾತ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಗೊತ್ತಾಗಿ ಆಗ ನಾವು ಕಾಂಟ್ಯಾಕ್ಟ್ ಮಾಡ್ದೋ. ಆವಾಗ ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಇವಾಗ ನನಗೆ ಪರವಾಗಿಲ್ಲ ಸರ್, ಒಂದು 70-80% ಕಡಿಮೆ ಆಗಿದೆ. ಒಂದು ವಾರದಲ್ಲಿ ಸರ್. ಇವತ್ತಿಗೆ 8 ಡೇಸ್ ಆಯ್ತು. ಇವಾಗ ನನಗೆ ಮಂಡಿ ಸ್ವಲ್ಪ ಬಿಟ್ಟರೆ ಬಿದ್ದೆಲ್ಲ ಕಡಿಮೆ ಆಗಿದೆ. ಕೈ ಹಿಂಗೆ ಎತ್ತಕ್ಕಾಯ್ತಾ ಇರಲಿಲ್ಲ. ಇಲ್ಲೂ ನೋವು ಕತ್ತಿಂಗ್ ತಿರುಗಿ ನಾನು ಎಷ್ಟೋ ದಿನ ಆಗಿತ್ತು, 2-3 ತಿಂಗಳಾಗಿತ್ತು ಸರಿಯಾಗಿ ಹಿಂಗೆ ಇರಬೇಕಾಗಿರೋದು. ಅವಾಗ ನನಗೆ ಅದು ಕಡಿಮೆ ಆಗಿದೆ. ಬೆನ್ನು ಕಡಿಮೆ ಆಗಿದೆ. 1 ವಾರದಿಂದ ಕಂಟಿನ್ಯೂಸ್ ನಿದ್ದೆ ಮಾಡ್ತಾ ಇದ್ದೀನಿ. ನಿಂದಾಗಿದ್ದೀನಿ ಸರ್. ನಿಮ್ಗೆ ಧನ್ಯವಾದಗಳು. ನನಗೆ ಇಷ್ಟು ಟ್ರೀಟ್ಮೆಂಟ್ ಕೊಟ್ಟು ಸಹಾಯ ಮಾಡಿರ್ತೀನಿ, ಯಾವತ್ತೂ ಮರೆಯಲ್ಲ ಸರ್. ನಿಮ್ಗೆ ಅಷ್ಟು ನೋವಿತ್ತು, ಯಾರು ಹೇಳ್ಕೊಳಕ್ಕಾಯ್ತಾ ಇರಲಿಲ್ಲ ನನಗೆ. ಎಲ್ಲೋದ್ರು ಎಲ್ಲಿ ಬಂದ್ರು ಏನ್ ನಿನಗೆ ಚೆನ್ನಾಗಿದೆಯಲ್ಲ ಅನ್ನೋರು. ಆದ್ರೆ ನನ್ನ ನೋವು ನನಗಿರೋದು. ತುಂಬಾ ಸಪೋರ್ಟ್ ಮಾಡಿದ್ದು, ಇದಕ್ಕಾಗಿ 7-8 ಲಕ್ಷ ಗಂಟೆ ನಾವು ಕಳೆದೋ. ಆದ್ರೂ ನನಗೆಲ್ಲ ಸರಿಯಾಗಿರ್ಲಿಲ್ಲ. ನಾವಿದು ಬಂದ್ಮೇಲೆ ನನ್ ಕಡಿಮೆ ಆಗಿದೆ ಸರ್. ನನಗೆ ಯಾವತ್ತೂ ನಾನು ಮರೆಯಲ್ಲ, ಸಾಯೋವರೆಗೂ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಇದು ನನಗೆ ಕೊಟ್ಟಿರೋ ಇದು ಅಂತೀನಿ, ದೇವ್ರ ತರ ಬಂದು ನಂಗೆ ಸಹಾಯ ಮಾಡಿದ್ದೀರ ನೀವು. ದೇವ್ರ ಚೆನ್ನಾಗಿ ಕಾಪಾಡ್ಲಿ ಸರ್, ನಮ್ಮಂತ ಸಹಾಯ ಮಾಡ್ಲಿ. ನಿಮಗೆ ಇದು ಇವಾಗ ಏನು ವಾಸಿ ಆಗಿದೆಯಲ್ಲ, ಇದು ನಿಮಗೆ ಪರ್ಮನೆಂಟ್ ಆಗಿ ವಾಸಿ ಆಗುತ್ತೆ. ಇದು ಮತ್ತೆ ನಿಮ್ಗೆ ರಿಪೀಟ್ ಆಗಲ್ಲ ಕಾಯಿಲೆ. ಇವಾಗ 8 ದಿನ ಟ್ರೀಟ್ಮೆಂಟ್ ತಗೊಂಡೆ, 8 ದಿನ ಮಾತ್ರ ನೋವು ಇರಲ್ಲ, ಮತ್ತೆ ಇನ್ನೊಂದು ವಾರ ಆದ್ಮೇಲೆ ಬರುತ್ತೆ, ಆ ಥರ ಇರಲ್ಲ. ಯಾಕಂದ್ರೆ ಈ ಕಾಯಿಲೆ ಬರ್ತಿದ್ದು ಮೂಲ ಕಾರಣ ಈ ಬರೋದೇ ಇದು ಕಾಯಿಲೆ ಜಾಯಿಂಟ್ ಅಲ್ಲಿ ಕಾಯಿಲೆ ಇಲ್ಲ. ಇದು ಕಾಯಿಲೆ ಬಂದು ರಕ್ತ ಕೆಟ್ಬಿಟ್ಟು, ರಕ್ತ ಕೆಟ್ಟೋದು ಬಂದು ಕರುಳು ಕೆಟ್ಬಿಟ್ಟು, ಕರುಳು ಕೆಡೋದು ಬಂದು ಊಟ ಕೆಟ್ಬಿಟ್ಟು, ಈ ತರ 5 ಲೆವೆಲಲ್ಲಿ ಇದು ಇಶ್ಯೂಸ್ ಇರುತ್ತೆ. 4-5 ಲೆವೆಲಲ್ಲಿ. ಇವಾಗ ನಾವು ನಿಮ್ದು ಊಟದ ಪಥ್ಯ ಎಲ್ಲ ಹೇಳಿದ್ದೀನಲ್ಲ, ಅಂದ್ರೆ ಏನಂತ ತಿನ್ಬಾರ್ದು, ಅವನ್ನ ಪರ್ಮನೆಂಟ್ ನೀವು ಬಿಡ್ಬೇಕಂತ ಹೇಳಿದ್ದೀನಲ್ಲ, ಈ ಟೀ ಕಾಫಿ ಅವಲ್ಲ, ಅವನ್ನ ಪರ್ಮನೆಂಟ್ ನೀವು ಬಿಟ್ರೆ ಸಾಕು, ನಿಮ್ಗೆ ಲೈಫ್ ಟೈಮ್ ಈ ಕಾಯಿಲೆ ವಾಪಸ್ ಬರಲ್ಲ. ಗೋಧಿ, ಮೈದಾ, ಹಾಲು, ಟೀ ಕಾಫಿ ಇಷ್ಟೇ ನಾನು ಸ್ಟಾಪ್ ಮಾಡಕ್ ಹೇಳೋದು. ಇಷ್ಟನ್ನ ನೀವು ಸ್ಟಾಪ್ ಮಾಡ್ಬಿಟ್ರೆ ಪರ್ಮನೆಂಟ್ ಆಗಿ ಈ ಕಾಯಿಲೆ ವಾಪಸ್ ನಿಮ್ಗೆ ಬರಲ್ಲ. ಇದನ್ನ ಪರ್ಮನೆಂಟ್ ಆಗಿ ನೀವು ಬಿಡಕ್ ಆಗಲ್ಲ ಅನ್ನೋದ್ರಿಂದ ವೈದ್ಯರುಗಳು ಏನ್ ಹೇಳ್ತಾರೆ, ನೀವು ಒಂದ್ಸರಿ ಬಂದ್ರೆ ಅದು ಲೈಫ್ ಟೈಮ್ ನಿಮ್ ಜೊತೆಗೆ ಇರುತ್ತೆ, ಹೋಗಲ್ಲ. ನನ್ಗೆಲ್ಲ ನಾನು ಬೇರೆ ಕಡೆ ತೋರ್ಸಿದಾಗ ಎಲ್ಲರೂ ಹಂಗೆ ಹೇಳೋರು, ಇದು ಕ್ಯೂರ್ ಆಗಲ್ಲಮ್ಮ, ನಿನ್ ಜೀವನ ಪೂರ್ತಿ ಇರುತ್ತೆ, ಇದು ನೀನು ಹೇಗೆ ನೋಡ್ಕೊಳ್ತಿ ಅದ್ರಂತೆ ನೀನು ಇರುತ್ತೆ. ನಿಮ್ ಫ್ಯಾಮಿಲಿಯಲ್ಲಿ ಯಾರಿಗೋ ಇದೆ ಬಂದಿದೆ, ಆದ್ರೆ ನನ್ಗೆ ಯಾರಿಗಿದೆ ಅಂತ ನನ್ಗೆ ಗೊತ್ತಿಲ್ಲ. ನನ್ನ ಫ್ಯಾಮಿಲಿಯಲ್ಲಿ ನನ್ಗೆ ಇದೆಲ್ಲ ಕೇಳಿ ಒಂಥರ ಏನಾರ ಮಾಡ್ಕೊಂಡು ಸತ್ತೋಗ್ಬಿಡೋಣ, ಬೇಡ ನನಗೆ ಜೀವನನೇ ಅನ್ಸ್ಬಿಟ್ಟಿತ್ತು. ಅಷ್ಟು ನಾನು ಇದು ಮಾಡ್ಕೊಂಡಿದ್ದೀನಿ, ಅಷ್ಟು ತೊಂದರೆ ಅನುಭವಿಸಿದ್ದೀನಿ. ನಾನು ಮಕ್ಕಳಿಗೆ ನಾನು ಊಟ ಮಾಡ್ಕೊಡಕ್ ಆಯ್ತಲ್ಲ, ನಾನು ಊಟ ತಿನ್ನಕ್ ಆಯ್ತಲ್ಲ, ಕೈಲಿ ಹಿಂಗೆ ತಿರ್ಸಕ್ ಆಯ್ತಾ ಇರ್ಲಿಲ್ಲ. ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ ಹಿಂಗೆ ಎಡಗೈಲಿ ಹಿಂಗೆ ಪ್ರಸಾದ ಇಸ್ಕೋಬೇಕಾಗಿತ್ತು.
ಹಿಂಗೆ ಇರ್ತಿತ್ತು. ನನ್ನ ಮಗಳು ಹೆಲ್ಪ್ ಮಾಡೋಳು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಮಲ್ಬೇಕಂದ್ರೆ ಮೆಟ್ಲು ಹತ್ತಿಲೆ ಕಾಯ್ತಾ ಇರ್ಲಿಲ್ಲ. ಬಟ್ಟೆ ವಾಶ್ ಮಾಡೋಕ್ಕೂ ನನ್ನ ಮೇಲೆ ಆಯ್ತಿಲ್ಲ. ನನ್ನ ಮಗಳೇ ಇವಾಗ ನಾನು ಮಾಡ್ಕೊಡ್ತಿರೋದು. ಎಲ್ಲ ಬಿಟ್ಬಿಟ್ಟು ನಾನು ಫುಲ್ ಬೆಡ್ ರೆಸ್ಟ್ ತರ ಆಗ್ಬಿಟ್ಟಿದೆ ಒಂದು ವರ್ಷ 2 ವರ್ಷದಿಂದ. ಇವಾಗ ಎಷ್ಟು ಏಜು? ನನಗೆ ಒಂದು 40 ವರ್ಷ ಇರ್ಬೋದು. 40 ವರ್ಷಕ್ಕೆ ಬೆಡ್ ರಿಡನ್ ಆಗಿದೆ ಸರ್. ಎದ್ದೊಳಕ್ಕೆ ಆಗಲ್ಲ ನನಗೆ. ನಾನು ಅಂದ್ರೆ ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ಅದು ಹೇಳ್ಕೊಳಕ್ ಹೋದ್ರೆ ನನಗೆ ಅಳು ಬರುತ್ತೆ. ನನಗೆ ಅದು ಮಾತಾಡಕ್ ಹೋದ್ರೆ ನಮ್ಮ ಮನೆಯವರು ಅಷ್ಟೇ ಕಷ್ಟ ಬಿದ್ದಿದ್ದಾರೆ. ಯಾರು ಏನ್ ಹೇಳ್ತಾರೆ, ಯಾವ ಯೂಟ್ಯೂಬಲ್ಲಿ ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅದೆಲ್ಲ ನೋಡೋದು, ಅಲ್ಲೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು. ಈ ಎಣ್ಣೆ ಹಚ್ಚಿದ್ರೆ ಸರಿಯಾಗುತ್ತೆ ಅಂತ ಹೇಳ್ತಾರೆ, ಆ ಎಣ್ಣೆನೂ ತರಿಸೋದು, ಅದು ಹಚ್ಚೋದು, ಅದು ಸರಿಯಾಗಿಲ್ಲ. ಆಮೇಲೆ ಈ ಜ್ಯೂಸ್ ಕುಡಿದ್ರೆ ಸರಿಯಾಗುತ್ತೆ, ಈ ತರ ತಿಂದ್ರೆ ಸರಿಯಾಗುತ್ತೆ, ಅದೆಲ್ಲ ಮಾಡಿದ್ವಿ ಸರ್. ನಾವ್ ಏನ್ ಮಾಡಿದ್ರು ನಮ್ಗೆ 1% ಕೂಡ ನೋವು ಕಡಿಮೆ ಆಯ್ತಾ ಇರ್ಲಿಲ್ಲ. ನಾವು ಎಲ್ಲರೂ ನಂಗೆ ಕಡಿಮೆ ಆಗಿಲ್ಲ. ನಮ್ಗೆ ಅಷ್ಟೇ ಅವ್ರು ಹೇಳೋರು, ಚಳಿಗೆ ಮಳೆಗೆ ಜಾಸ್ತಿ ಆಗುತ್ತಮ್ಮ, ನೀವು ಕೇರ್ ಮಾಡ್ಬೇಕು, ನೀರಲ್ಲಿ ಕೆಲಸ ಮಾಡಬಾರ್ದು, ರೆಸ್ಟ್ ಮಾಡ್ಬೇಕು. ಚಿಕ್ಕ ಮಕ್ಳು ಇಟ್ಕೊಂಡು ಹೆಂಗ್ ಸರ್ ರೆಸ್ಟ್ ಮಾಡೋದು? ಬೇರೆ ಮಾಡೋರಿದ್ರೇನೋ ಓಕೆ ಅನ್ಬೋದು. ನನ್ಗೆ ಅಮ್ಮ ಸ್ವಲ್ಪ ಬೆಳಗ್ಗೆ ತೊಳಿಕೆ ಪಾತ್ರೆ ಹೆಲ್ಪ್ ಮಾಡೋರು. ಅದ್ಬಿಟ್ಟು ಅಡಿಗೆ ಎಲ್ಲ ನಾವೇ ಮಾಡ್ಬೇಕಾಗಿರೋದು. ಏನು ಮಾಡ್ಬಾರ್ದು. ರೆಸ್ಟ್ ಮಾಡಿದ್ರೆ ಎಷ್ಟಿಂದ ರೆಸ್ಟ್ ಮಾಡಕ್ಕಾಗತ್ತೆ? ಮಳೆಗಾಲ ಚಳಿಗಾಲ ಸ್ವೆಟರ್ ಹಾಕ್ಬೇಕು, ಕಾಟನ್ ಹಾಕ್ಬೇಕು, ಸಾಕ್ಸ್. ನಾನು ಇವಾಗ ಮನೇಲಿ ಸಾಕ್ಸು ಹತ್ತಿ ಎಲ್ಲ ಹಾಕೊಂಡು ಓಡಾಡ್ತಿದ್ದೆ ಈಗ ಬೇಸಿಗೆಗಾಲದಲ್ಲೂ. ನನ್ಗೆ ಯಾರೋ ಊಟ 2-3 ತಿಂಗಳಿಂದ ಊಟ ಮುಂದಕ್ಕೆ ತಂದ್ಕೊಟ್ರೆ ತಿಂತಾ ಇತ್ತು. ಎತ್ತು ಎಗೊಳಕ್ಕಾಗಲ್ಲ. ಅಡಿಗೆ ಮಾಡನ್ನೆ, ನಿಧಾನಕ್ಕೆ ನಿಂತ್ಕೊಂಡು ಮಾಡನ್ನೆ. ಯಾರೋ ಊಟ ತಂದ್ಕೊಟ್ರೆ ಮಾಡನ್ನೆ. ತೊಳೆದ್ಬಿಟ್ಟು ಕೈ ಹಿಂಗೆ ತಟ್ಟೆಲ್ಲಿ ಹಿಂಗೆ ನೀರತ್ಕೊಂಡು ಕುಡಿಯಕಾಯ್ತಿರ್ಲಿಲ್ಲ. ಯಾರು ಹೆಲ್ಪ್ ಮಾಡ್ಬೇಕಾಯ್ತು, ಇಲ್ಲ 2 ಕೈ ಸೇರಿ ಹಿಂಗೆ ಕುಡಿಬೇಕಾಯ್ತು. ಆ ತರ ಎಲ್ಲ ಹಿಂಸೆ ಆಯ್ತು ನನಗೆ. ಇವಾಗ ಒಂದು 6 ತಿಂಗಳಿಂದ ನೆಮ್ಮದಿಯಾಗಿದ್ದೀನಿ ಸರ್. ನಿಜವಾಗ್ಲು ನಿನ್ನೆ ಯಾವತ್ತೂ ಮರೆಯಲ್ಲ ನಾನು. ನನಗಷ್ಟು ಏನೋ ಸಿಕ್ಕದಂಗಾಗಿದೆ ಇವಾಗ. ನನಗೆ ಪ್ರಪಂಚದಲ್ಲಿ ನಾನು ಇನ್ನೂ ಬದುಕಿದ್ದೀನಿ ಅನಿಸುತ್ತೆ. ಅಷ್ಟು ಖುಷಿಯಾಗಿದೆ. 40 ವರ್ಷಕ್ಕೆ 20 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಹೌದೌದು ಸರ್. 20 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ನಿಮ್ಗೆ 13 ವರ್ಷ ಚಿಕ್ಕ ವಯಸ್ಸಿಗೆ ಸ್ಟಾರ್ಟ್ ಆಗಿರೋದು. ಇಷ್ಟು ದಿನ ಸಫರ್ ಪಟ್ಟಿರೋದು ಅದೊಂದು ಕೊನೆಗೆ ವಾಸಿ ಆಗ್ಬೇಕಂತ ಬಂತು ನೋಡಿ. 2ನೇ ಮಗಳು 6 ತಿಂಗಳಿಗೆ ಬಂದಿರ್ತೈತೆ ಸರ್. ಮಗ ಈಗ 10 ವರ್ಷ ಮಗ ಆವಾಗಿಂದನೂ 10 ವರ್ಷ 12 ವರ್ಷ ಎಲ್ಲ ಮಾಡಿದೀನಿ ಸರ್. ಇಂಥದ್ದು ಮಾಡಿಲ್ಲ ಅಂದಿಲ್ಲ. ಆದ್ರೆ ನಾನು ಏನೋ ಬೇರೆ ನನ್ಗೆ ದಾರಿ ತೋರಿಸಿದ ಮೊಬೈಲ್ ನೋಡ್ತಾ ಇದ್ದೆ ಅವತ್ತು. ನಾನು ಸಡನ್ ಅದೊಂದು ವಿಡಿಯೋ ಬಂದು ಹಂಗೆ ನಮ್ಮ ಮನೆಗೆ ಶೇರ್ ಮಾಡ್ದೆ, ಇದು ಕಾಂಟ್ಯಾಕ್ಟ್ ಮಾಡು, ವಿಚಾರಿಸು ಹೇಗೆ ಏನು ಅಂತ. ಅವ್ರ ತಕ್ಷಣನೇ ನಮ್ಮ ಹುಡುಗ ಇಲ್ಲಿ ಕಳಿಸಿ ಅವತ್ತೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದೋ ನಾವು. ಏನಾಗ್ಲಿ ಇದೊಂದು ಟ್ರೈ ಮಾಡ್ಬಿಡೋಣ. ಬರೋಲ್ಲ ಇದೇ ಕೊನೆ ಆಪ್ಷನ್ ಅಂತ ಟ್ರೈ ಮಾಡ್ತಾರೆ. ಅದ್ರಲ್ಲಿ ಅಂದ್ರೆ ಇದೇ ಕೊನೆದು ಎಲ್ಲ ಕಡೆ ಸರ್ ಅಂತಾನೆ ಬರ್ತಾರೆ. ಬಟ್ ಅದೊಂಥರ ರೆಫರಲ್ ಹಾಸ್ಪಿಟಲ್ ತರನೇ ದೊಡ್ಡ ಹಾಸ್ಪಿಟಲ್ ಹೋಗಿರ್ತಾರೆ. ನೀವು ಹೋಗ್ದಿರಾ ದೊಡ್ಡ ಹಾಸ್ಪಿಟಲ್ ಯಾವ್ದು ಇರಲ್ಲ. ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋಗಿರ್ತೀರಾ. ಬಟ್ ಈಗ ನಾನು ವಿಡಿಯೋದಾಗ ಹೇಳಿರ್ತೀನಿ, ಒಂದು ವಿಡಿಯೋ ಬಿಟ್ಟಿದ್ದೀನಿ. ಅದು ಏನಂದ್ರೆ ರೆಸ್ಟ್ ಮಾಡಿದ್ರೆ ನಾವು ರೆಸ್ಟ್ ಮಾಡಿರಿ ಅಂತ ಹೇಳೋ. ರೆಸ್ಟ್ ಮಾಡ್ಕೊಂಡು ಎಷ್ಟು ದಿನ ಅಂತ ಇರಕ್ಕಾಗುತ್ತೆ ಅಲ್ವಾ? ರೆಸ್ಟ್ ಮಾಡ್ಕೊಂಡು ಎಷ್ಟು ದಿನ ಇರಕ್ಕಾಗತ್ತೆ? ತಣ್ಣೀರ್ ಮುಟ್ತಂಗೆ ಎಷ್ಟು ದಿನ ಇರಕ್ಕಾಗತ್ತೆ ಅಲ್ವಾ? ನೀವು ಪರ್ಸನಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಸ್ವೆಟರ್ ಹಾಕೊಂಡು ಬೇಸಿಗೆ ಸ್ವೆಟರ್ ಹಾಕೊಂಡು ಯಾರು ಇರಕ್ಕಾಗತ್ತೆ? ಚಪ್ಪಲಿ ಓಡಾಡಕ್ಕಾಯ್ತಿರ್ಲಿಲ್ಲ ನನಗೆ. ಈಗ ಒಂದು ವಾರ ನಾನೇನು ಹಾಕೊಳ್ಳಲ್ಲ ಹಂಗೆ. ಬೆಡ್ಶೀಟ್ ಕೂಡ ಓದ್ಕೋತಾ ಇಲ್ಲ ನಾನು. ಹಾಗೆ ನಿದ್ದೆ ಮಾಡ್ತಾ ಇದ್ದೀನಿ. ಅವಳು ಮದ್ವೆ ಆಗೋಕ್ ಮುಂದೆ ಒಂದ್ ಓಡಾಡ್ತಿದ್ಲು. ಹೌದಾ? ಮಗಳು ಹುಟ್ಟಿದ್ಲು, ದೊಡ್ಡ ಮಗಳು. ಆಮೇಲೆ ಇನ್ನೊಂದ್ ಮಗುಗೆ ಪ್ರೆಗ್ನೆಂಟ್ ಆದ್ಲು. ಅವಾಗ ಒಂದ್ ಸ್ವಲ್ಪ ಮಂಡಿ ನೋವು, ಕೈ ನೋವು ಅಂತಿಲ್ಲ. ಅಂತದ್ರಲ್ಲೂ 2 ಮಕ್ಕಳು ಪಡೆದ್ಲು. ಏನೋ ದೇವ್ರು ಭಗವಂತ ಕಡೆಯಲ್ಲಿ ಮಗನ್ನು ಪಡೆದ್ಲು. ಅವಾಗ ಜಾಸ್ತಿ ಆಗ್ಬಿಡ್ತು ಸರ್. ಎದ್ದೊಳಕ್ ಆಯ್ತಿರ್ಲ, ಕುತ್ಕೊಕ್ ಆಯ್ತಿರ್ಲ, ನೋವು ನೋವು ನೋವು. 6 ತಿಂಗಳಿಂದ ಈಚೆಗೆ ಹಾಸಿಗೆ ಹಿಡಿದ್ಬಿಟ್ಲು. ನಾವು ಎದ್ದೊಳಕ್ ಆಗಲ್ಲ, ಕುತ್ಕೊಳಕ್ ಆಗಲ್ಲ, ಅಡಿಗೆ ಮಾಡಕ್ ಆಯ್ತಿರ್ಲ, ನೀರ್ ಎತ್ಕೊಂಡು ಹಿಂಗ್ ಕುಡಿಕ್ ಆಯ್ತಿರ್ಲ. ನಾವು ಹತ್ರ ಅವಳ ಹೇಳ್ತಾಳೆ ನಮ್ಮ ಪಾಡ್ ನಾವು ಸುಮ್ಮನೆ ನಮ್ಗೇನೇನ ಮಾಡ್ತಾ ಇದ್ದು ಮಕ್ಳು ಸೌಸ್ಕೊಂಡು ನಮ್ಮ ಪಾಡ್ ನಾವು ಹೋಗಿ ರೂಮಲ್ಲಿ ಮಾಡಿ ಅವ್ರ ಯಜಮಾನ ಅವ್ರ ಮಗಳೇ ನೋಡ್ತಿದ್ರು. ನನ್ ಕೈಲಂತೂ ನೋಡಕ್ ಆಯ್ತಿರ್ಲ. ನನ್ ಕೈಲಂತೂ ನಿಜವಾಗ್ಲೂ ಸರ್ ನೋಡಿ ಇವಳನ್ನಂತೂ ನೋಡಕ್ ಆಯ್ತಿರ್ಲ. ಮತ್ತೆ ಇವತ್ ನನಗ್ ಖುಷಿ ಆಯ್ತು ಅವಳು ನಡ್ಕೊಂಡು ಚೆನ್ನಾಗಿ ಸೀರೆ ಉಟ್ಕೊಂಡು. ಇವತ್ತ ಅವಳ ಮಕ ನೋಡಿರೋದು ನಾನು. ಇಷ್ಟಿನ ಗಂಟೆ ಅವಳ ಮಕನ ನೋಡ್ತಿರ್ಲಿಲ್ಲ. ಒಳ್ಳೆ ಬಂದ್ಬಿಡೋದು ನಾನು. ಏನಪ್ಪ ಈ ವಯಸ್ಸಿಗೆ ಮಕ್ಳು ಚಿಕ್ಕರು, ನಾನು ಈ ವಯಸ್ಸಿಗೆ ಈ ಮಗಳು ಹಿಂಗಾದ್ಲಲ್ಲ ಅನ್ನೋದು ಕಣ್ಣಲ್ಲಿ ನನ್ನ ಅದೆಲ್ಲಿ ನನ್ ಕೊರ್ಗೋದು. ಯಾರಿಗೂ ಹೇಳ್ಕೊತಿರ್ಲಿಲ್ಲ. ನನ್ನ ಪಾಡ್ ನನ್ನ ಕೆಲಸ, ನನ್ನ ಮನೆ ಕೆಲಸ ಮಾಡ್ಕೊಂಡು ನನ್ನ ಪಾಡ್ ನಾನು ಅನ್ನನ್ ನೋವೇಲು ಒಂದ್ ಸ್ವಲ್ಪ ಸಾರು ಪಾರು ಮಾಡೋಳು, ಸಾಂಬಾರ್ ಮಾಡ್ಕೊಡೋದು, ಇನ್ನೆಲ್ಲಾ ಮಾಡಕ್ಕಾಗಲ್ಲ. ಅವಳು ಕೈಲಿ ಅಂದ್ಬಿಟ್ಟು ಎಲ್ಲಾನು ಮಾಡೋಳು. ಅಷ್ಟು ಮಗಳು, ಅವಳು ಮಗಳು ದೊಡ್ಡ ಮಗಳು
ಅವಳೊಂದ್ ಸ್ವಲ್ಪ ಹೆಲ್ಪ್ ಮಾಡೋಳು ಅಂತ 6 ತಿಂಗಳಿಂದ ಈಚೆಗೆ ಮಗಳು ಕೊಟ್ರು. ಫುಲ್ ಆಲ್ಮೋಸ್ಟ್ ಹಾಸಿಗೆ ಹಿಡ್ದಂಗೆ ಅಳೋದು, ನಳ್ಳೋದು, ಬಡ್ಕೋದು. ಬೆಳಗಾನ ಯಜಮಾನ ಬೆಳಗಾನ ಸಂಪಡೋನು, ನಮ್ಮ ತಮ್ಮನೇ ಅವರು ಬೆಳಗಾನ ಸಂಪಡೋರು. ನನ್ನಂತೂ ಯಾವತ್ತೂ ಅಮ್ಮ ಬಾ ಅಂತ ಕರ್ದೋಳಲ್ಲ, ನಿಜವಾಗ್ಲೂ ಹೇಳ್ತೀನಿ ಸರ್. ನಾನು ಎತ್ತದಕ್ಕೆ ನಾನು ಇವತ್ತಿಗೆ ಸಾಕಾಯ್ತು. ನಾನು ಯಾವತ್ತೂ ಅಮ್ಮ ನನಗಿಂತ ಕಾಯಿಲೆ, ನನಗಿಂತ ನೋವು ಹೇಳ್ಕೊತಿರ್ಲಿಲ್ಲ ನನ್ನ ಜೊತೆ. ಯಜಮಾನ ಮಗಳು ಅಂತ ಹತ್ಬೇಕಾದ್ರೆ ಯಜಮಾನ ಎಷ್ಟು ಕಟಬಲ್ಮೆಯಿಂದ ಹಚ್ಚಿದಾನ. ನಮ್ಮ ಅಪ್ಪನಿಗೂ ಪುಣ್ಯ ಬರ್ಲಿ ಮುಂದಕ್ಕೆ. ಸರ್ ಬಂದಿಲ್ಲ ಇವತ್ತು? ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಸರ್. ಅವ್ರು ಇಲ್ಲ ಅಂದ್ರೆ ನಾನು ಇಷ್ಟು ದಿನ ಇಲ್ಲಿ ಬದುಕ್ತಾನೆ ಇರ್ಲಿಲ್ಲ. ಬೇರೆ ಯಾರೇ ಆಗಿದ್ರು ನಾನು ಇಷ್ಟೊತ್ತಿಗೆ ಹೋಗ್ಬಿಡ್ತಿದ್ದೆ ಅಷ್ಟೇ. ಅವ್ರು ದೇವರಾಗಿ ನನಗೆ ಸಿಕ್ಕಿರೋದು ನನ್ ಪುಣ್ಯ. ಅವಳು ಮದ್ವೆ ಹುಡುಗಿಲಿ ಇದ್ದಾಗ ಈ ತರ ನೋಡಿದ್ದು ನಾವು. ಸರ್ ನಿಜವಾಗ್ಲೂ ಸರ್ ನನ್ಗೆ ನೀವು ದೇವ್ರಿದ್ದಂಗೆ ನಮ್ಗೆ. ಇಲ್ಲಮ್ಮ ನಾನಿಲ್ಲ, ಭಗವಂತ ವಾಸಿ ಮಾಡ್ಬೇಕಂತ ಇತ್ತು ಅವ್ರಿಗೆ. ಅವ್ರು ನೋಡಿ ಅದು ವಾಸಿ ಆಗ್ಬೇಕಂತ ಗಳಿಗೆ ಬರ್ಬೇಕಲ್ವಾ, ಅದೊಂದು ವಾಸಿ ಟೈಮ್ ಬಂತು, ವಾಸಿ ಆಯ್ತು ಅಷ್ಟೇ ನಾವು ನಂಬೋದು. ಅವ್ರಿಗೆ ಸಂಕಲ್ಪ ಇತ್ತು ವಾಸಿ ಮಾಡ್ಕೋಬೇಕಂತ. ಮತ್ತೆ ಇನ್ನೊಂದ್ ಹೆಂಗಂತ ಇದು ಕಾಯಿಲೆ ಆಪರೇಷನ್ ಮಾಡಿದ್ರೆ ವಾಸಿ ಆಗಲ್ಲ. ಆಪರೇಷನ್ ಹೇಳಿದ್ರು ಸರ್. ಈ ಜಾಯಿಂಟ್ ಅದು ಯಾಕಂದ್ರೆ ಇದು ಫ್ರೋಸ್ ಆಗಿದೆ, ಎರಡಿಗೂ ಫ್ರೋಸ್ ಆಗಿದೆಯಲ್ಲ. ಈಗ ಹ್ಯಾಂಡ್ ಸರ್ಜನ್ ಅಂತ ಇರ್ತಾರೆ, ಅವ್ರ ಏನ್ ಮಾಡ್ತಾರೆ ಇದನ್ನ ತೆಗೆದ್ಬಿಟ್ಟು ಸ್ಟೀಲ್ ಹಾಕ್ತಾರೆ. ಇದು ಸ್ಟೀಲ್ ಹಾಕಿದ್ರೆ ಅದು ಮೂವ್ಮೆಂಟ್ ಬರುತ್ತೆ, ಬಟ್ ಪೈನ್ ನರ ಎಲ್ಲ ಕಟ್ಟಾಗಿರೋದ್ರಿಂದ ಪೈನ್ ಇರೋದಿಲ್ಲ, ಬಟ್ ಮೂವ್ಮೆಂಟ್ ಬರುತ್ತೆ. ಬಟ್ ಈ ಪೈನ್ಗಳು ಜಾಸ್ತಿ ಆಗ್ತಾವ. ಯಾಕೆ ಇಲ್ಲಿ ಕೆಲಸ ಮಾಡೋ ಅವು ಪೈನ್ ಫ್ಯಾಕ್ಟರ್ಸ್ ಎಲ್ಲ ಇರುತ್ತೆ, ಅವೆಲ್ಲ ಬೇರೆ ಕಡೆಗೆ ಹೋಗ್ಬಿಡ್ತಾವ. ಇಲ್ಲಿ ಅವ ಇವು ಇಟ್ಕೊಳಕ್ಕೆ ಇವಾಗ ಸರ್ಜರಿ ಮಾಡಿಸ್ಬೇಕಾಗುತ್ತೆ, ಇದಕ್ಕೂ ಮಾಡಕ್ಕಾಗಲ್ಲ. ಹಿಂಗೆ ಒಂದೊಂದು ಪಾರ್ಟ್ ನಾವು ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ವಿಚಾರಿಸ್ಬಿಟ್ಟು ಕೊನೆಗೆ ಬೇಡ ಅಂತ ಬಿಟ್ಬಿಟ್ಟು ಬೇಡ ಅಂತ. ಜಾಯಿಂಟ್ ಇನ್ವಾಲ್ವ್ ಆಗಲ್ಲ, ಇದಕ್ಕೆ ಮಂಡಿ ಇನ್ವಾಲ್ವ್ ಆಗಿದೆ, ಇನ್ವಾಲ್ವ್ ಆಗಿದೆ, ಕೈ ಬೆರಳು ಇನ್ವಾಲ್ವ್ ಆಗಿದೆ, ಎಲ್ಬೋ, ಶೋಲ್ಡರ್, ಕುತ್ತಿಗೆ, ಸೊಂಟ, ಮತ್ತೆ ಕಾಲಾಗಿರೋ ಆಂಕಲ್ ಜಾಯಿಂಟ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಎಷ್ಟು ಯಾವ ಬಾಡಿದಾರೆ ಎಲ್ಲಾ ಜಾಯಿಂಟ್ಸ್ ಇನ್ವಾಲ್ವ್ ಆದ್ರಿಂದ ಯಾವ ಒಂದು ಜಾಯಿಂಟ್ ಅಂತ ಸರ್ಜರಿ ಮಾಡ್ಬೇಕಾಗತ್ತೆ ಅಲ್ವಾ. ಹಿಂಗ್ ನಡೀತಿದೆ ಸರ್ ನಾನು. ಹಿಂಗೆ ಈ ಕಾಲು ಹಿಂಗಿಡ್ತಿರ್ಲಿಲ್ಲ, ಹಿಂಗೆ ನಡೀತಿದೆ. ಅದು ಗಂಟಾಗಿರೋದು, ಅದು ಹಿಂಗೆ ಹಿಂಗೇನಾದ್ರು ಸಪೋರ್ಟ್ ಇವಾಗ ಬಿಡ್ತೀನಿ. ಬಡ್ಕೊಳ್ಳೋಳು ಮುಗ 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 ಅಂತ. ನನ್ನಂತೂ ಒಂದ್ ದಿವಸನೂ ಕರೀಲ್ಲ ಸರ್. ನಾನ್ ಯಾಕೆ ಅಂತೀನಿಲ್ಲ, ಆಮೇಲೆ ಏನಾರು ಎದ್ದೋಳು ಮಾಡೋ ಅಂದ್ಬಿಡ್ತೀನಿ. ಒಂದು ದಿವಸನೂ ನನ್ ಕರೀಲ್ಲ. ಅವಳ ಮಗಳು ಯಜಮಾನ. ನೀವು ಇವಾಗ ಇವ್ರು ನೋಡಿದ್ರಲ್ಲ, ಇವ್ರು ಅವಾಗ ಮದ್ವೆ ಆದಾಗ ಹೆಂಗಿದ್ರ ಹಂಗೆ ಇವತ್ತೇ ನಾನ್ ನೋಡಿರೋದು ಅವ್ರ ಮಕ್ಕನ. ಇವತ್ತೇ ಅವಳು ಇವತ್ತು ನೋಡಿರೋದು. ಇನ್ನೇನು 13 ವರ್ಷ, 13-14 ವರ್ಷದಲ್ಲಿ ಈ ತರ ಇರೋದು. ಅವಾಗ 15 ವರ್ಷದಲ್ಲಿ ಸರ್. ಅವಾಗ 13-14 ವರ್ಷಕ್ಕೆ ಮದುವೆ ಮಾಡ್ಬಿಟ್ಟೆ. ಅವಾಗ ಚಿಕ್ಕ ಹುಡುಗಿ. 25 ವರ್ಷಕ್ಕೆ 22 ವರ್ಷಕ್ಕೆ ಈ ಕಾಯಿಲೆ ಬಂದಿದೆ. ಈ ಕಾಯಿಲೆ ಸ್ಟಾರ್ಟ್ ಆಯ್ತು. ನೀವು ಇವ್ರ ಮಕ್ಕ ನೋಡಿ ಎಷ್ಟು ದಿನ ಆಯ್ತು? ಸರಿಯಾಗಿ ಸುಮಾರು ದಿನ ನಾನು ಅವಳ ಮಕ್ಕ ನೋಡ್ತಾ ಇರಲಿಲ್ಲ. ನನಗ್ ಬೇಜಾರಲ್ಲ, ಅಳ್ತಾಳೆ ಮಕ್ಕ ನೋಡಿದ್ರೆ. ಆ ನೋವು ನಳ್ಳದು ಜೊತೆಗಿದ್ರು ನೀವು ಜಾಸ್ತಿ ನೋಡ್ತಿರ್ಲಿಲ್ಲ. ಏನಂದ್ರೇನು ಹೊಳ್ಪಾಡ ಅವಳು ನಡ್ಕೊಂಡು ನಸಿಕೊಂಡು ಮಕ್ಕಳು ನೋಡ್ಕೊಳ್ಳೋಳು, ಯಜಮಾನ ನೋಡೋರು. ನನ್ ಕೆಲಸ ಇರುದಲ್ಲ ಸರ್ ಮನೇಲಿ. ಮಕ್ಳು ನೋಡ್ಬೇಕು, ಬೆಳಗ್ಬೇಕು, ತೊಳಿಬೇಕು, ಮನೆ ಒರ್ಸ್ಬೇಕು. ನನ್ಗೆ ಇವಳನ್ನೆಲ್ಲ ನೋಡಕ್ ಆಯ್ತು ಸರ್. ನೀವೇ ಹೆಲ್ಪ್ ಮಾಡ್ಕೊಂಡು ಬಟ್ ಇವ್ರು ನೋಡ್ತಿರ್ಲಿಲ್ಲ, ಬೇಕಾದ್ರೆ ಯಾಕಂದ್ರೆ ನಲ್ಲ ನೋಡಕ್ ಆಗುತ್ತೆ, ಕಷ್ಟ ಅಂತ. ನನ್ಗಳ ಬಂದ ಸರ್. ಹಂಗೆ ಅದು. ಅದನ್ನ ನೋಡಿದ್ರೆ ಆಮೇಲೆ ಬೆಳಗಾನ ಇವಳು ನಳ್ಳ ನೋಡಿದ್ರೆ ಎದ್ ಬಂದಿ ಸೋಫಾ ಮೇಲೆ ಕುತ್ಕೊಂಡು. ಇವಾಗ ಒಂದ್ ವಾರದಿಂದ ಇಲ್ಲಿಗೆ ಬಂದ್ಮೇಲೆ ಇವ್ರ ಚಲನವಲನ ನೋಡಿ ನಿಮ್ಗೆ ಏನ್ ಅನ್ಸ್ತದೆ? ಚೆನ್ನಾಗಾಯ್ತು ಸರ್. ನಳ್ತಾ ಇಲ್ಲ, ನಿದ್ದೆ ಮಾಡ್ತಾಳೆ, ಒಂದ್ ಸ್ವಲ್ಪ ಊಟ ತಿಂತಾಳೆ. ಊಟ ಒಂದು 6 ತಿಂಗಳಿಂದ ಊಟ ಕಮ್ಮಿ ಹೋಗ್ಬಿಟ್ಟಿದ್ರು. ನಾನು ಇಷ್ಟಪ್ಪ ಮುದ್ದೆ ಹುಯ್ ಕೊಟ್ರು, ಮುದ್ದೆ ಅಂದ್ರೆ ಇಷ್ಟ ಅವಳಿಗೆ. ಮುದ್ದೆ ಊಟ ಇಷ್ಟೇ ಮಾಡ್ತಿತ್ತು. ಇಷ್ಟಪ್ಪ ಉಣ್ಣೋಳು ಸರ್. ಇಷ್ಟಪ್ಪ ಅಷ್ಟು ಮೇಲೆ ನಾನು ತಿಂತಿರ್ಲಿಲ್ಲ, ಆಯ್ತಾ ಇರ್ಲಿಲ್ಲ. ಅಳ ಬರೋದು, ಊಟ ಕುತ್ಕೊಂಡ್ರೆ ಕೈ ಹಿಂಗೆ ಮಾಡಕ್ ಆಯ್ತಾ ಇರ್ಲಿಲ್ಲ. ಅಳ ಬರೋದು, ತಿನ್ನಕ್ ಹೋದ್ರೆ ಒಂಥರ ಮನ್ಸಿಗೆ ಏನೋ ಅನ್ಸೋದು. ಯಾಕೆ ತಿನ್ಬೇಕು, ಏನ್ ಬದುಕ್ಬೇಕು, ಇದಕ್ಕೋಸ್ಕರ ಇದು ತಿನ್ಬೇಕಾ ಅನ್ಸೋದು. ಆದ್ರೆ ಇವಾಗ ಏನಿಲ್ಲ ಸರ್, ಚೆನ್ನಾಗಿದ್ದೀನಿ ನಾನು. ಚೆನ್ನಾಗಿ ಮಾಡ್ತಾಳೆ, ನಿದ್ದೆನೂ ಮಾಡ್ತಾಳೆ ಸರ್. ನಿಮ್ಗೆ ಈ ಟ್ರೀಟ್ಮೆಂಟ್ ತಗೊಳಕ್ಕಿಂತ ಮುಂಚೆ ಏನೇನ್ ಮಾಡಕ್ ಆಗ್ತಿರ್ಲಿಲ್ಲ, ಇವಾಗ ಏನೇನ್ ಮಾಡಕ್ ಆಗ್ತೈತೆ? ನಾನು ಮೊದ್ಲು ಕೆಳಗ್ ಕುತ್ಕೊಳಕ್ ಆಯ್ತಾ ಇರ್ಲಿಲ್ಲ, ಎದೊಳಕ್ ಆಯ್ತಾ ಇರ್ಲಿಲ್ಲ. ಮೊದ್ಲು ಮುದ್ದೆ ಮಾಡೋದ್ ಬಿಟ್ಟು 6 ತಿಂಗಳು ವರ್ಷನೇ ಆಗೋಯ್ತು. ಮತ್ತೆ ಕಾಯಿ ತುರಿಯಕ್ ಆಯ್ತಾ ಇರ್ಲಿಲ್ಲ, ಭಾರ ಎತ್ತಕ್ ಆಯ್ತಿರ್ಲಿಲ್ಲ, ಮನೆ ಒರ್ಸಕ್ ಹೋಯ್ತಿರ್ಲಿಲ್ಲ, ಕಸ ಗುಡ್ಸಕ್ ಆಯ್ತಾ ಇರ್ಲಿಲ್ಲ. ಇವಾಗೆಲ್ಲ ಮಾಡ್ತೀನಿ ಸರ್. ಇವಾಗೆಲ್ಲ ಮಾಡ್ತೀನಿ. ಇನ್ನ ಮುದ್ದೆ ಟ್ರೈ ಮಾಡಿಲ್ಲ, ಬೇರೆ ಎಲ್ಲ ಮಾಡಿ. ಹಿಂಗ್ ಎದ್ದೊಳಕ್ಕೆ ಒಂದ್ 2 ನಿಮಿಷ ಬೇಕಾಗಿರೋದು. 5 ನಿಮಿಷ ನನ್ಗೆ ಇದ್ ನೋಡ್ಕೊಂಡು ಎದೊಳಕ್ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡು ಮೇಕೆದೊಳ್ಬೇಕಾಗಿತ್ತು. ಇಲ್ಲಿ ಮಲ್ಕೊಂಡ್ರೆ ಇಲ್ಲಿ ನೋವಾಗೋದು, ಹಿಂಗ್ ಕತ್ ನೋವಾಗೋದು, ಕಾಲ್ ಹಿಂಗ್ ನೀಡ್ಬಿಟ್ಟು ಹಿಂಗ್ ಮಡ್ಚ್ಕೊಳಕ್ ಆಯ್ತಾ ಇರ್ಲಿಲ್ಲ, ಬಡ್ಕೊಳ್ಳೋನಿ ಕಾಲು 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 ಅಂತ.
ಆಗ ನಮ್ಮನೆಯವ್ರು ಎದ್ದಿ ಆ ಕಾಲು ಎತ್ತಿ ಸೈಡ್ ಕೊಟ್ರೆ ಆಗ ಎದ್ದಿ ಸೈಡ್ ತಿರ್ಕೊಂಡು ಎದ್ದಿ ಬರ್ಬೇಕಾಗಿತ್ತು. ಒಬ್ಬ ಮನುಷ್ಯನ ದೇಹಕ್ಕೆ ನೋವನ್ನ ಕಾಯಿಲೆ ಬಂದ್ಬಿಟ್ರೆ ಅದು ಅವ್ರ ಅನುಭವಿಸರಿಗೆ ಗೊತ್ತು. ಹೌದು ಸರ್. ನಮ್ಗೆ ಆಗ್ಲಿ ಒಂದಿನ ಯಾವ ತರ ತಲೆನೋವು ಬಂದಿದೆ ಅಂದ್ರೆ ಅದು ತಲೆನೋವು ಹೋಗೋವರೆಗೂ ಎಷ್ಟು ಒಂಥರ ಆಗ್ತಿರುತ್ತೆ ಅಂದ್ರೆ ಪ್ರಪಂಚ ಎಲ್ಲ ಇದ್ರು ಇಲ್ದಂಗಿರುತ್ತದ. ಹೌದು ಸರ್. ಏನಿದ್ರು ಸುತ್ತಮುತ್ತ ಅದೇನಿದ್ರು ಮನುಷ್ಯನ ನಮ್ಮ ದೇಹದಲ್ಲೇ ನಮ್ಮ ದೇಹನೇ ನಮ್ಗೆ ಬಂಧನ ತರ ಆಗ್ಬಿಡುತ್ತೆ ನೋವಿಂದ. ಹೌದು ಸರ್. ಯಾಕಂದ್ರೆ ಅದನ್ನ ಪ್ರತಿಯೊಬ್ರು ಎಕ್ಸ್ಪೀರಿಯನ್ಸ್ ಮಾಡಿ ನಮ್ಮ ಪೇಷಂಟ್ ಗಳು ಯಾರು ಬಂದ್ರು ಇಲ್ಲಿ ಅದನ್ನೆಲ್ಲ ಯಾಕಂದ್ರೆ ನಾವು ಡಾಕ್ಟರ್ ಪೇನ್ ಕ್ಯೂರ್ ಹಾಸ್ಪಿಟಲ್ ಅಂತ ಇಟ್ಟಿರೋದು ಪೈನ್ ಅನ್ನ ಯಾಕೆ ಫೋಕಸ್ ಮಾಡಿದ್ವಿ ಅಂದ್ರೆ ಯಾಕಂದ್ರೆ ನೋವಿಂದ ಸಫರ್ ಮಾಡಿರ್ತಾರ ಬೇಕಾದ್ರೆ ಶುಗರ್ ಇದೆ ಅಂತ ಇಟ್ಕೊಳ್ಳಿ ಅದೇನು ಮಾತ್ರ ಗೀತ್ರ ನುಂಗ್ಕೊಂಡಂಗೆ ಮೇಂಟೈನ್ ಮಾಡ್ಬಿಡ್ತಾರೆ. ಏನೋ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಏನೋ ಮಾತ್ರ ನುಂಗ್ಕೊಂಡು ಮೇಂಟೈನ್ ಮಾಡ್ಬಿಡ್ತಾರೆ. ಬಟ್ ನೋವು ಇದೆ ನೋಡಿ ಇದು ಈ ಕಡೆ ನೀವ್ ಹೇಳಿರ ನಾವು ಸಾಯ್ಬೇಕು ಅನ್ನೋ ಲೆವೆಲ್ಗೆ ಇತ್ತು ಸರ್ ಅಂತ. ಈ ಕಡೆ ಸಾಯಕ್ಕೂ ಬಿಡಲ್ಲ, ಈ ಕಡೆ ಬದುಕಕ್ಕೂ ಬಿಡಲ್ಲ. ಬದುಕಿರುವಾಗ್ಲೇನೆ ನಮ್ಮನೆ ಸಾಯಿಸೋ ತರ ತೋರಿಸ್ತಾ ಇರುತ್ತೆ, ಸಾವಿರ ತೋರಿಸ್ತಾ ಇರುತ್ತೆ. ಒಂದ್ 4 ವರ್ಷ 5 ವರ್ಷ ಏನೋ ಚೆನ್ನಾಗಿ ತಿರ್ಗಾಡೋಳು ಮದ್ವೆ ಆದ್ಮೇಲೆ. ಅದಾದ್ಮೇಲೆ ಫುಲ್ ಇದೇನೆ. 13 ವರ್ಷದಿಂದ ನಾನು ಸ್ವಲ್ಪ ಹಿಂದೇನೆ ಆಗ್ಬಿಟ್ಟೆ. ಈಗ 5 ವರ್ಷದಿಂದ ಫುಲ್ ಎಲ್ಲಿ ಹೋಗಲ್ಲ ಬರಲ್ಲ, ಬೆಡ್ ರೆಸ್ಟ್ ಮಲ್ಕೊಂಡು ಸಾಕಪ್ಪ. ಯಾವಾಗ ಹೋಗೋದು ಒಂದ್ಸಲಿ ಬರ್ಲಿಲ್ಲ ಅಂತಾರಲ್ಲ ಹೋಗೋದು ಫಂಕ್ಷನ್ ಅಟೆಂಡ್ ಮಾಡೋದು, ಊರ್ಗ್ ಹೋಗೋದೇ ಬಿಟ್ಬಿಟ್ಟಿದೀನಿ ನಾನು. ನಮ್ಮ ಅಜ್ಜಿ ಮನೆಗೆ ಹೋಗೋದು ಬಿಟ್ಬಿಟ್ಟಿದೀನಿ. ಹೋಗಿ ಟ್ರಾವೆಲ್ ಮಾಡಕ್ ಆಗಲ್ಲ. ಹೋಗ್ ಬಂದ್ರೆ ನೈಟ್ ಎಲ್ಲ ನಳ್ಬೇಕು, ಅಳ್ಬೇಕು, ಶಾಖ ಕೊಡ್ಬೇಕು, ಮಸಾಜ್ ಮಾಡ್ಬೇಕು, ಏನ್ ತಗೋಬೇಕು, ಎಲ್ಲೂ ಹೋಗೋದ್ ಬೇಡ. ಮಾತ್ರೆಗಳು ನುಂಗ್ತಾ ಇದ್ರಿ ಬೇರೆ ಕಡೆ ಡಾಕ್ಟರ್ಗಳು ಆ ಮಾತ್ರೆನು ಆಯುರ್ವೇದಿಕ್ ಅದು ನುಂಗ್ಕೊಂಡಿದ್ರಿ, ಬೇರೆ ಇಂಗ್ಲಿಷ್ ಮೆಡಿಸಿನ್ ನುಂಗ್ಕೊಂಡಿದ್ರಿ, ಎಲ್ಲ ನುಂಗ್ಕೊಂಡಿದ್ರು ಕಡಿಮೆ ಆಗ್ತದೆ. 1% ಕಡಿಮೆ ಆಯ್ತಿರ್ಲಿಲ್ಲ. ಏನ್ ನುಂಗ್ಬೇಕು ಅನ್ಸೋದು ಟೈಮ್ ಒಂಚೂರು ಓಡಾಡೋದು ಸ್ವಲ್ಪ, ಆಮೇಲೆ ಮಾತ್ರ ಪವರ್ ಕಡಿಮೆ ಆದ ತಕ್ಷಣ ಮತ್ತೆ ತಸ್ತೈತಿ. ಅದೇ ಸ್ನೇಹಿತರೆ, ಇದೇ ಮುಖ್ಯವಾಗಿ ಇವಾಗ ಈ ಸಂಧಿವಾತ ಕಾಯಿಲೆನಲ್ಲಿ ಎಲ್ಲ ಕಡೆನೂ ಮೆಡಿಸಿನ್ಸ್ ಕೊಟ್ಟಿರ್ತಾರೆ. ಆ ಮಾತ್ರೆಗಳು ದಿನಕ್ಕೆ 5-6-7 ಮಾತ್ರೆಗಳು ಇದ್ದೇ ಇರ್ತಾವಲ್ವಾ, ಮಾತ್ರೆಗಳು ನುಂಗಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಾರಲ್ಲ ನೋವು, ಅದು ಕಂಟಿನ್ಯೂಸ್ ಪೇನ್ ಹಂಗೆ ಸಸ್ಟೇನ್ ಆಗಿರುತ್ತೆ. ಈ ತರ ಸಸ್ಟೇನ್ ಆಗಿರೋ ಪೇಯ್ನು ಇವಾಗ ನಾವು ಕೂಡ ಮೆಡಿಸಿನ್ ಕೊಡ್ತೀವಿ. ಈ ಮೆಡಿಸಿನ್ ನಾವು ಈ ಫಸ್ಟ್ ಈ ರುಮಟಾಯ್ಡ್ ಆರ್ಥರೈಟಿಸ್ಗೆ ನಾನು ರುಮಟಾಲಜಿನಲ್ಲಿ ಫೆಲೋಶಿಪ್ ಮಾಡಿದಾಗ ನಮ್ಮ ಸಾರ್, ನಮ್ಮ ಪ್ರೊಫೆಸರ್ ಮೆಂಟರ್ ನಮ್ಮ ಅರೂಪ್ ಮುಖರ್ಜಿ ಸರ್ ಕಾನ್ಪುರದಲ್ಲಿ ಇರ್ತಾರ, ಡೆಲ್ಲಿ ಕಾನ್ಪುರದಲ್ಲಿ. ಅವರು ಈ ಒಂದು ಪ್ರೋಟೋಕಾಲ್ ಇವೇ ಮೆಡಿಸಿನ್ಸೇ ಕೊಡ್ತಾರೆ, ಇಂಗ್ಲಿಷ್ ಮೆಡಿಸಿನ್ ಇದು. ಬಟ್ ಆ ಡಿಸೈನ್ ಮಾಡೋ ರೀತಿ ಇದೆಯಲ್ಲ ಅದು ತುಂಬಾ ಪರ್ಟಿಕ್ಯುಲರ್ ಆಗಿ ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡಿರ್ತಾರೆ ಸರ್. ಅದೇ ಇದನ್ನ ನಾವು ಪೇಷಂಟ್ ನ ನೋಡ್ಬಿಟ್ಟು ಸ್ವಲ್ಪ ಫಾಸ್ಟ್ ಆಗಿ ರಿಸಲ್ಟ್ ಬರ್ಲಿ ಅಂತ ಸ್ವಲ್ಪ ಬೇರೆ ಅಡಿಷನಲ್ ಆಗಿ ಹೈಡೋಸ್ ವಿಟಮಿನ್ಸ್ ಇಂಜೆಕ್ಷನ್ಸ್ ಪ್ಲಸ್ MAHT ಅಂತ ಒಂದು ಟ್ರೀಟ್ಮೆಂಟ್ ಪ್ಲಸ್ ಅವನ್ನೆಲ್ಲ ಮಾಡುವಾಗ ಬಾಡಿ ಇರ್ತಕ್ಕಂಥ ಈ RA ಫ್ಯಾಕ್ಟರಿಗಳೆಲ್ಲ ಆಚೆ ಎತ್ತಿ ಕಿಡ್ನಿಯಲ್ಲಿ ಮತ್ತೆ ಮೋಷನ್ ಅಲ್ಲಿ ಹೊರಗಡೆ ಆಗ್ತದೆ. ಅದು ಹೊರಗಡೆ ಆಗ್ತಾಗ ಫಾಸ್ಟ್ ಆಗಿ ರಿಸಲ್ಟ್ ಬರುತ್ತೆ. ಸೊ ಜೊತೆಗೆ ಸಾರ್ದು ಮೆಡಿಸಿನ್ಸ್ ನಾವು ಕಂಟಿನ್ಯೂ ಮಾಡ್ತೀವಿ, ಸ್ವಲ್ಪ ತಿಂಗಳುಗಳ ಕಾಲ ಸ್ವಲ್ಪ ಕಂಟಿನ್ಯೂ ಮಾಡ್ತೀವಿ. ಯಾಕಂತಂದ್ರೆ ಅದು ಸ್ವಲ್ಪ ಬಾಡಿನ ಇನ್ಫ್ಲಮೇಷನ್ ಇರುತ್ತೆ. ಆಮೇಲೆ ಅವ್ರು ನೋಡ್ಕೊಂಡ್ಬಿಟ್ಟು ಮಾತ್ರನ ಬಾಡಿ ನೋಡ್ಕೊಂಡ್ಬಿಟ್ಟು ಮಾತ್ರನ ಒಬ್ಬೊಬ್ರಿಗೆ ಒಂದೊಂದ್ ತರ ನಿಲ್ಲಿಸ್ತಾ ಹೋಗ್ತೀವಿ. ಕೆಲವರಿಗೆ ಇವ್ರಿಗೆ ಒಂದು ವಾರದಲ್ಲಿ ರಿಸಲ್ಟ್ ಬಂದಿದೆ, ಕೆಲವು ಪೇಷಂಟ್ಸ್ಗೆ ಕೆಲವ್ರಿಗೆ 1 ತಿಂಗಳು ತಗೊಳುತ್ತೆ, ಕೆಲವ್ರಿಗೆ 2 ದಿನ, ಕೆಲವ್ರಿಗೆ ಅವತ್ತು ಒಂದನ ಅಂತ ಬಂದಿದ್ರು, ಅವ್ರು ವಿಡಿಯೋ ತಗೊಂಡ್ ಬರುತ್ತೆ, ಉಡುಪಿಯಿಂದ ಬಂದಿದ್ರು. ಅವ್ರಿಗೆ ಅವರು 15 ವರ್ಷದಿಂದ ಸಫರ್ ಮಾಡಿದ್ದಾರೆ, ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಾರೆ ಅವರು. ಸೊ ಇವತ್ತು ಟ್ರೀಟ್ಮೆಂಟ್ ಕೊಟ್ಟಿವಿ, 5 ದಿನ ಟ್ರೀಟ್ಮೆಂಟ್ ತಗೊಂಡು ಕೇಳಿದ್ವಿ, ನಾಳೆ ಬನ್ನಿ ಸೆಕೆಂಡ್ ಡೇ ಬಂದಿದ್ದಾರೆ ಸರ್, ಪೇನ್ ಇಲ್ಲ 90% ಚೆನ್ನಾಗಿಬಿಟ್ಟಿದ್ದೀನಿ, ನನಗೆ ಫುಲ್ ಖುಷಿ ಆಗಿದೆ ಅಂತ ಹೇಳ್ತಾರೆ ಒಂದೇ ದಿನಕ್ಕೆ. ಸೊ ಕೆಲವರಿಗೆ 2 ತಿಂಗಳು ಟೈಮ್ ತಗೊಂಡಿರುತ್ತೆ. ಬಟ್ ನಿಧಾನಕ್ಕೆ ಇವಾಗ ಒಂದು ಪೇಷಂಟ್ ಅಡ್ಮಿಷನ್ ಮಾಡಿದ್ವಿ ಗೌರಮ್ಮ ಅಂತ, ಅವ್ರಿಗೆ ಆಲ್ರೆಡಿ 6 ದಿನ ಆಯ್ತು. ನೀವು ನಿಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅವತ್ತೇ ಮಾಡಿದ್ದು ಅವ್ರಿಗೆ ಒಂದು ಇಷ್ಟೊಂದು ಕಡಿಮೆ ಆಗಿಲ್ಲ, ಒಂದು 30% ಕಮ್ಮಿ ಆಗಿದೆ. ಯಾಕಂದ್ರೆ ಅವ್ರದ್ದು RA ಫ್ಯಾಕ್ಟರಿ ಜಾಸ್ತಿ ಇದೆ. ಕಾಯಿಲೆಯ ಉಲ್ಬಣ ಇಂಟೆನ್ಸಿಟಿ ಎಷ್ಟಿದೆ ಅನ್ನೋದ್ರ ಮೇಲೆಗಡೆ ಅದು ರೆಸ್ಪಾನ್ಸ್ ಡಿಸೈಡ್ ಆಗುತ್ತೆ. ಸೊ ಅವ್ರಿಗೆ ಅದೇ ತರ ರೆಸ್ಪಾನ್ಸ್ ಸಿಕ್ಕೇ ಇದೆ. ಬಟ್ ಅವ್ರಿಗೆ ಎಲ್ಲರಿಗೂ ವಾಸಿ ಆಗುತ್ತೆ. ಈ ರುಮಟಾಯ್ಡ್ ಸಂಧಿ ಅಂತ ಕಾಯಿಲೆ ಎಲ್ಲರಿಗೂ ವಾಸಿ ಆಗುತ್ತೆ. ಕೆಲವರಿಗೆ 1 ವಾರಕ್ಕೆ ಆಗ್ಬೋದು, ಕೆಲವರಿಗೆ 2 ದಿನಕ್ಕೆ ಆಗ್ಬೋದು, ಕೆಲವರಿಗೆ 2 ತಿಂಗಳು ಆಗ್ಬೋದು. ಬಟ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಯಾಕಂತಂದ್ರೆ ಇದು ಅದೇ ಸಾರ ಡಿಸೈನ್ ಮಾಡಿರೋ ಮೆಥಡ್ ಮತ್ತೆ ಫುಡ್ ನಾವ್ ಹೇಳ್ಕೊಟ್ಟಿರೋ ಫುಡ್ ಮತ್ತೆ ನಾವು ಕೊಡ್ತಿರ್ತಕ್ಕಂಥ ಥೆರಪೀಸು ಅದು ಆ ತರ ಒಂದು ವಿಶೇಷವಾಗಿರ್ತವೆ. ಸೊ ಹಂಗಾಗಿ ನೀವು ಒಂದ್ಸರಿ ಕೆಳಗಡೆ ಕೂತ್ಕೊಂಡು ತೋರಿಸ್ತೀರಾ? ಇಲ್ಲಿ ಬನ್ನಿ.
ಇನ್ನೂ ಚೆನ್ನಾಗ್ತಾರೆ, ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಗೊತ್ತಾಗ್ತಾರೆ. ಅದೇನಿಲ್ಲ, ಡಯಟ್ ಮಾಡಿದ್ರೆ ಸ್ಕಿನ್ ಇನ್ನೂ ಗ್ಲೋ ಬರುತ್ತೆ, ಹೇರ್ ಫಾಲ್ ಇನ್ನೂ ಕಮ್ಮಿ, ಇನ್ನೂ ಚೆನ್ನಾಗಿ ತಿಕ್ ಆಗುತ್ತೆ ಹೇರ್ಸ್. ಮತ್ತೆ ಪೀರಿಯಡ್ಸ್ ಇಶ್ಯೂಸ್ ಎಲ್ಲ ಏನಿದ್ರೆ ನಾರ್ಮಲ್ ಆಗುತ್ತೆ. ಅದೆಲ್ಲ ಏನ್ ಬಾಡಿನಲ್ಲಿ ಏನಿದ್ರು ಕ್ಲಿಯರ್ ಆಗುತ್ತೆ. ಅದು ಯಾಕಂದ್ರೆ ಪಥ್ಯ ಹಂಗಿದೆ, ನೀವು ಎಷ್ಟು ಶಿಸ್ತಿಂದ ಮಾಡ್ತಾರೋ ಅಷ್ಟು ಚೆನ್ನಾಗಿ ರಿಸಲ್ಟ್. ನಾನ್ ಮಾಡ್ತೀನಿ ಸರ್. ನಾನು ಇದೇ ಮಟನ್ ಚಿಕನ್ ತಿನ್ನೋದ್ ಬಿಟ್ಟೆ 3-4 ವರ್ಷ ಆಗಿದ್ದೆ ನಾನು. ಇಲ್ಲ, ಮಟನ್ ಚಿಕನ್ ಇದಕ್ಕೆ ಸಂಬಂಧ ಇಲ್ಲ. ಮೇನ್ಲಿ ಅದನ್ನ ತಿನ್ಬೋದು, ತಿನ್ನದಿರ್ಬೋದು, ಅವ್ರ ಚಾಯ್ಸ್. ಬಟ್ ನಾನು ಹೇಳ್ಕೊಡ್ತೀನಿ, ಮೇನ್ಲಿ ಇದೆ ಹಾಲು, ಟೀ, ಕಾಫಿ, ಗೋಧಿ ಸ್ಟಾಪ್ ಮಾಡ್ಬಿಟ್ರೆ ನೀವು ಬೇರೆ ಏನೋ ಅಷ್ಟು ಇನ್ನು ಉಳಿದಿರೋದಲ್ಲ ಒಂದ್ 2-3 ತಿಂಗಳಿಗೆ ಅಷ್ಟೇ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅದನ್ನ ರೆಡಿ ಮಾಡ್ಕೊಬಹುದು. ಓಕೆ, ನನಗೆ ಆಕ್ಚುಲಿ ನನಗೆ ಖುಷಿ ಆಯ್ತು ಮಂಗಮ್ಮ, ಖುಷಿ ಆಯ್ತು. ಯಾಕಂದ್ರೆ ನಿಮ್ಮಿಂದ ನಮಗೂ ಖುಷಿ ಆಗಿದೆ ಸರ್. ಯಾಕಂದ್ರೆ ಇದು ಸಂಧಿವಾತ ಅನ್ನೋದು ಈ ತರ ದೊಡ್ಡ ಕಾಯಿಲೆ. ಎಷ್ಟು ಈ ಬರೀ ಮಂಡಿ ನೋವು ಅಂದ್ರೆ ಬರೀ ಮಂಡಿ ನೋವು ಸಫರ್ ಮಾಡ್ತಾರೆ. ಸಪೋಸ್ ರಾತ್ರಿ ಹೊತ್ತು ಮಲಿಕೊಂಡ್ಬಿಟ್ರೆ ಮುಗೀತ ಅವ್ರದ್ದು. ಕೈ ಪೈ ಎಲ್ಲ ಊಟ ಮಾಡಕ್ಕಲ್ಲ ಏನ್ ತೊಂದ್ರೆ ಇಲ್ಲ, ಕುರ್ಚಿ ಮೇಲೆ ಕುತ್ಕೊಂಡು ಏನೋ ಮಾಡೋದು. ಬಟ್ ಟೊಮೆಟೊ ಸಂಧಿವಾತ ಇದೆಯಲ್ಲ, ಎಲ್ಲಾ ಜಾಯಿಂಟ್ಸ್ ಎಲ್ಲ ಪ್ರತಿಯೊಂದು ಜಾಯಿಂಟ್ ಸಣ್ಣ ಸಣ್ಣ ಜಾಯಿಂಟ್ ಬರುತ್ತೆ. ಜಗಿಯಕ್ಕೂ ಕೂಡ ಆಗಲ್ಲ, ಒಂದ್ ಜನ ಜಗಿಬೇಕು, ಬಾಯಿ ಓಪನ್ ಮಾಡಕ್ಕೂ ಕೂಡ ಆಗ್ತಾರಲ್ಲ, ಅಷ್ಟು ಕಷ್ಟ ಇರುತ್ತೆ. ಮತ್ತೆ ತುತ್ತು ಬಾಯಿ ಎತ್ಕೊಂಡು ಬಾಯಿ ಇಟ್ಕೊಳಕಲ್ಲ, ನೀರ್ ಕುಡಿಯಕ್ಕಲ್ಲ, ಅಷ್ಟು ಸಿವಿಯರ್ ಪೇನ್ಸ್ ಇರುತ್ತೆ ಸ್ಮಾಲ್ ಜಾಯಿಂಟ್ಸ್ ಡೆವಲಪ್ಮೆಂಟ್ ಆಗ್ಬಿಟ್ಟು. ನಿಮ್ಗೆ ಇನ್ನೂ ಚೆನ್ನಾಗುತ್ತೆ, ಇನ್ನೂ ಮಂಡಿದು ಇನ್ನೂ ರೀಗ್ರೋ ಆಗುತ್ತೆ. ಓಡಾಡುವಂಗ ಆಗೋದಲ್ಲ, ಅದಕ್ಕೆ ನಾವು ಸಂತೋಷ ಪಡ್ಬೇಕು ಸರ್. ದುಡ್ಡಿನ ಬಗ್ಗೆ ಎಲ್ಲ ಸರ್. ಅಲ್ಲ, 8 ಲಕ್ಷ ನೀವು ಖರ್ಚು ಮಾಡಿದ್ರಲ್ಲ, ನಿಮ್ಮ ಯಜಮಾನ್ರು ಪಾಪ ದುಡ್ದು ಎಲ್ಲ ಖರ್ಚು ಮಾಡಿದಾರೆ. ಬಟ್ ಸಿ ದುಡ್ಡು ಇವಾಗ ಅದನ್ನ ಖರ್ಚು ಮಾಡಕ್ ರೆಡಿ ಇರ್ತೀವಿ, ಬಟ್ ಅದಕ್ಕೆ ಸೂಕ್ತವಾಗಿರೋ ಪರಿಹಾರ ಸಿಗಲ್ಲ. ಇವಾಗ ನೋವು ಕಡಿಮೆ ಆಗತ್ತಂದ್ರೆ ಸರ್ಜರಿ ಮಾಡ್ಸಕ್ಕೂ ರೆಡಿ ಇದ್ರಿ ನೀವು, ಬಟ್ ನೋವು ಕಮ್ಮಿ ಆಗತ್ತಾ? ಇವತ್ತು ಈ ಸರ್ಜರಿ, ಮತ್ತೆ ಇಲ್ಲಿರೋ ಪೇನ್ ಫ್ಯಾಕ್ಟರ್ ಇಲ್ಲಿ ಮತ್ತೆ ನಾಳೆ ಇಲ್ಲಿ ಸರ್ಜರಿ ಮಾಡಕ್ಕಾಗತ್ತಾ? ಇಲ್ಲಿ ಮಾಡಕ್ಕಾಗತ್ತೆ? ಎಷ್ಟು ಜಾಗ ಅಂತ ಕೊಲ್ಸ್ಕೊಳೋದು ಅಂದ್ರೆ ರೋಬೋ ತರ ಆಗ್ಬಿಡುತ್ತೆ ನಮ್ ಬಾಡಿ. ಸಜೆಷನ್ ಕೇಳ್ದು ಅವ್ರು ಯಾವಾಗ ಇಲ್ಲ ನಾವು ಯಾವ ಗ್ಯಾರಂಟಿ ಕೊಡಲ್ಲ ಅಂದ್ರೆ ಅವ್ರು ಸ್ಟಾಪ್ ಮಾಡೋದು. ಇಲ್ಲ ಅದಕ್ಕೂ ರೆಡಿ ಆಗ್ಬಿಟ್ಟಿದ ನಾವು, ಮಾಡಕ್ಸೇ ಬಿಡೋಣ, ಇಷ್ಟೇ ಖರ್ಚು ಮಾಡಿದೀವಿ. ದೊಡ್ಡ ಡಾಕ್ಟರ್ಗಳಿಗೆ, ಸರ್ಜನ್ ಡಾಕ್ಟರ್ಗಳು ತಾವೆಲ್ಲ ಹೋಗಿ ಅಲ್ಲೇ ಅಡ್ಮಿಟ್ ಮಾಡೋದು, ಅಲ್ಲೇ ಇರೋದು. ಈಗ ನನ್ಗಂತ ಹೇಳ್ತೇವೆ ಸರ್, ಇವತ್ತೇ ಅವ್ರ ಮುಖ ನೋಡಿ ನಗ್ತಾ ಇರೋದು. ನನಗೆ ಖುಷಿ ಆಗ್ತದೆ, ಹೊಟ್ಟೆ ತುಂಬ. ನಮಗೂ ಹೊಟ್ಟೆ ತುಂಬಾ ಊಟ ಮಾಡಕ್ ಆಯ್ತಿಲ್ಲ. ನಾನು ಹೋಗಿ ಎಲ್ಲ ಕೆಲಸ ಮಾಡ್ಬಿಟ್ಟು ಹೊಲ್ಕೊಬಿಡ, ನಮ್ಮ ತಮ್ಮ ಎಲ್ಲ ಸೇವೆ ಮಾಡ್ಬಿಟ್ಟು ಅದ್ ನನಗೆ ತುಂಬಾ ಖುಷಿ ಆಯ್ತು. ನಿಮ್ದು ಪ್ರೋಗ್ರೆಸ್ ನೋಡಿ, ನಿಮ್ ತಾಯಿಯವರು ಇವತ್ತಿಂದ ನಿಮ್ ಜೊತೆಗೆ ಇಟ್ಕೊಂಡು ನಿಮ್ ಜೊತೆಗೆ ಇರ್ತಾರೆ, ನೋಡ್ತಾರೆ. ಜೊತೆಗಿದ್ದೀರಾ ಬಟ್ ಆದ್ರೂ ಇಲ್ದಂಗೆ, ಜೊತೆಗಿದ್ದೀರಾ ಬಟ್ ಇಲ್ದಂಗೆ ತಾನೆ. ಅದು ಇವಾಗ ಅವ್ರು ನೋಡಕ್ ಆಗಲ್ಲ, ಅವ್ರ ಕಷ್ಟ ಸಂಕಟ ನೋಡಕ್ ಆಗದಿರಂಗೆ ನಮ್ಮ ಸಂಕಟ ನಮಗ್ ಸಂಕಟ ಆಗುತ್ತೆ. ಆತರ ಆ ಒಂದು ತಾಯಿ ಆ ಒಂದು ಸಂಕಟ ತರ್ಕಣಕ್ ಆಗಲ್ಲ. ಬಟ್ ಇವಾಗ ಜೊತೆಗಿದ್ದು ಆಕ್ಚುಲಿ ಜೊತೆಗಿದ್ದಂಗೆ, ಇವಾಗ ಜೊತೆಗೆ ಇಟ್ಕೊಂಡು ಎಲ್ಲ ಮಾಡ್ಬೋದು. ಇವಾಗ ಚೆನ್ನಾಗಿರ್ತಾರೆ, ಇನ್ನೂ ಚೆನ್ನಾಗಿರ್ತಾರೆ. ಮತ್ತೆ ನಿಮ್ಗೆ ಕಾಯಿಲೆ ಮತ್ತೆ ವಾಪಸ್ ಬರಲ್ಲ, ತಲೆ ಕೆಡಿಸ್ಕೊಬಿಡಿ. ಕರೆಕ್ಟ್ ಆಗಿ 3 ವಾರಕ್ಕೆ ಒಂದ್ಸರಿ ಫಾಲೋ ಅಪ್ ಬನ್ನಿ, ಒಂದ್ 3 ತಿಂಗಳು 6 ತಿಂಗಳು ಬನ್ನಿ, ಏನ್ ತಲೆ ಕೆಡಿಸ್ಕೊಂಡ್ಬಿಡಿ. ಒಟ್ಟು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ, ಮತ್ತೆ ವಾಪಸ್ ಬರಲ್ಲ ಈ ಕಾಯಿಲೆ. ಬಟ್ ಡಯಟ್ ನ ಸ್ಟ್ರಿಕ್ಟ್ ಆಗಿ ಫಾಲೋ. ಓಕೆ ಸರ್, ನೀವ್ ಏನ್ ಹೇಳ್ತೀರಾ ನಾನು ಹತ್ರ ಅಂತ ಇರ್ತೀನಿ. ಒಟ್ಟಿನಲ್ಲಿ ನನಗೆ ಇದು ಬರಲ್ಲ, ಮತ್ತೆ ರಿಪೀಟ್ ಬರಲ್ಲ. ಅಷ್ಟು ಅನುಭವಿಸಿದ್ದೀನಿ. ಇವಾಗ ನೆಮ್ಮದಿಯಾಗಿ ಮಕ್ಕಳ ಜೊತೆ, ಗಂಡನ ಜೊತೆ ಖುಷಿಯಾಗಿರ್ಬೇಕು. ಅವಳೆ ಒಂತವು ಆ ಮಕ್ಳಂತೂ ಬೆಳಗಾನ ಹೇಳವು ಸರ್. ಚಿಕ್ಕ ಮಕ್ಳು ನನ್ನ ಎಬ್ಬರಿಸ್ತಿರ್ಲಿಲ್ಲ ನಿಜವಾಗ್ಲು ಸರ್. ಆ ಮಕ್ಳು ನನ್ನ ತಮ್ಮ ಇಬ್ರೇ ನೋಡ್ಬೇಕಾಯ್ತು. ಮತ್ತೆ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಯಾರಿಗೆ ತೊಂದ್ರೆ ಇದ್ರೆ ಬಂದು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ, ನಿಮ್ಗೂ ಒಳ್ಳೇದಾಗುತ್ತೆ, ನಮ್ಗೂ ಒಳ್ಳೇದಾಗಿದೆ. ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ, ನನ್ಗೆ ತುಂಬಾ ಒಳ್ಳೇದಾಗಿದೆ. ಧನ್ಯವಾದ. ನೀವ್ ಹೇಳಂಗೆ ಏನ್ ಹೇಳ್ತೀರಾ? ಇನ್ನೇನ್ ಹೇಳ ಸರ್, ನಮ್ಮ ಮಗಳಿಗೆ ಎಲ್ಲಾ ಕಾಯಿಲೆ ಕಷ್ಟದಲ್ಲಿ ಒಳ್ಳೇದಾಗಿ ಎಲ್ಲಾ ಹಾಸ್ಪಿಟ್ಲ್ ಎಲ್ಲ ತೋರಿದೀವಿ. ನಮ್ಮ ಮಗಳು ಚೆನ್ನಾಗವಳೆ. ನೀವು ಕಷ್ಟ ಸುಖ ಇರೋರು ಬಂದು ಈ ನೋವು ಬಾದಿ ಇರೋನ ಈ ಡಾಕ್ಟರ್ನ ಮೀಟ್ ಮಾಡಿ ನಿಮ್ಗೆ ಒಳ್ಳೇದಾಗ್ತದೆ, ನಮಗೂ ಒಳ್ಳೇದಾಗದೆ. ದಯವಿಟ್ಟು ಬಂದು ನೀವು ತೋರಿಸ್ಕೊಳ್ಳಿ. ನಮಸ್ಕಾರ.